ಸಂಸಾರದ ಜಂಜಾಟವನ್ನೆಲ್ಲ ಬಿಟ್ಟು ಜ್ಞಾನಾರ್ಜನೆಗಾಗಿ ಕಾಶಿ ಯಾತ್ರೆಗೆ ಹೋಗಿ ಬರ್ತೀನಿ ಅಂತ ಹೇಳ್ಬೇಕಪ್ಪ. ಸರಿ ಶಾಸ್ತ್ರಿಗಳೇ, ನಾನು ಕಾಶಿ ಯಾತ್ರೆಗೆ ಹೋಗಿ ಬರ್ತೀನಿ. ಹೋಗ್ತೀನಿ ಅಂದ್ಬಿಟ್ಟು ಇನ್ನೂ ಇಲ್ಲೇ ನಿಂತಿದ್ದೀರಲ್ಲ ಮಾವ, ಹೊರಡಿ ಮತ್ತೆ. ಯಾಕೋ ಹೊರಡಕ್ ಮನ್ಸೇ ಬರ್ತಿಲ್ಲ. ನೀವೇನು ಮದುವೆ ಬಗ್ಗೆ ಯೋಚನೆ ಮಾಡ್ಬಿಡಿ, ನಾವು ನೋಡ್ಕೋತೀವೆಲ್ಲ. ಹಾಗಲ್ಲಪ್ಪ, ತಂಗಿ ಕೊಟ್ಟು ಮದುವೆ ಮಾಡ್ತೀನಿ, ಇಲ್ಲೇ ಇರು, ಕಾಶಿ ಯಾತ್ರೆಗೆ ಹೋಗ್ಬೇಡ ಅಂತ ಹೇಳ್ಬೇಕು. ಏನೋ ಉದ್ಧಾರ ಆಗ್ತೀರಂತ ಹೊರಟವನ್ನ ಹಾಳು ಮಾಡ್ತಿದ್ರಲ್ಲ ಶಾಸ್ತ್ರಿಗಳೇ. ವಿಕ್ಕಿ, ನಿಂದ್ ಯಾವಾಗ್ಲೂ ತಮಾಷೆನೇನಾ? ಸಾರಿ ಮದರ್ ಇಂಡಿಯಾ. ಬಾವಾ, ನೀವೆಲ್ಲೂ ಹೋಗೋದ್ ಬೇಡ. ನನ್ನ ತಂಗಿನ ಮದುವೆ ಆಗಿ ಇಲ್ಲೇ ಸುಖವಾಗಿ ಸಂಸಾರ ಮಾಡ್ಕೊಂಡಿರಿ. ಆಗ್ಬೋದು, ಹಾಗೆ ಆಗ್ಲಿ. ಮುಹೂರ್ತಕ್ಕೆ ಸಮಯ ಆಗ್ತಾ ಇದೆ, ಮುಂದಿನ ಶಾಸ್ತ್ರಗಳನ್ನ ಮಾಡೋಣ. ಎಲ್ಲಿ ಯಾರಾದ್ರೂ ಒಂದು ಚೇರ್ ತಂದು ಹಾಕಿ. ಹೇಳಿ ಹೇಳಿ. ಹಾ, ಅದ್ಗೆ ಯಾಕಕ್ಕೆ ಬೇಜಾರಲ್ಲಿದ್ದೀರಾ? ಏನಾಯ್ತು? ಶಾಸ್ತ್ರದ ಪ್ರಕಾರ ದೊಡ್ಡೋಳಾಗಿರೋ ಆರ್ತಿನೇ ಕಲಶ ಹಿಡಿಬೇಕಿತ್ತು, ಆದ್ರೆ ಅವಳು ಕಾಣಿಸ್ತಿಲ್ವಲ್ಲ ಮಂಜು. ಇರಿ, ನಾನು ಫೋನ್ ಮಾಡಿ ನೋಡ್ತೀನಿ. ಅಯ್ಯೋ, ಗಾಬರಿ ಆಗ್ಬೇಡ, ಅಪ್ಪ ಕಾಲ್ ಮಾಡಿರೋದು. ರೆಸಾರ್ಟಿಗೆ ಬಂದ್ರು ಅನ್ಸುತ್ತೆ, ಮಾತಾಡು. ಒಂದ್ ನಿಮಿಷ ಕೊಡಿ, ನಾನೇ ಮಾತಾಡ್ತೀನಿ. ನಾನೇ ಮಾತಾಡ್ತೀನಿ. ಹಲೋ ಅಪ್ಪ. ಅಮ್ಮ, ಎಲ್ಲೇ ಇದ್ದೀರಾ? ಇಲ್ಲಿ ಶಾಸ್ತ್ರ ಎಲ್ಲ ಶುರು ಆಗೋಯ್ತು. ನೀನಿಲ್ಲ ಅಂತ ಸಾರಿಕಾ ಕೈಯಲ್ಲೇ ಎಲ್ಲಾ ಶಾಸ್ತ್ರ ಮಾಡಿಸ್ಬಿಟ್ಟೆ. ದೊಡ್ಡಮ್ಮ, ಅದು ನೀನ್ ಮೊದಲು ಪರೀಗ್ ಫೋನ್ ಕೊಡು. ಸರಿ ದೊಡ್ಡಮ್ಮ, ತಗೋಮ್ಮ, ಮಾತಾಡಮ್ಮ, ಏನಾಗಲ್ಲ, ಮಾತಾಡು, ತಗೋ, ಮಾತಾಡಮ್ಮ. ಹಲೋ ಅಕ್ಕ. ಪರಿ, ಇನ್ನು ಅಲ್ಲೇನೇ ಮಾಡ್ತಿದ್ದೀರಾ? ಮಂಜು ಬಂದು ನಿಂಗೋಸ್ಕರ ಕಾಯ್ತಿದ್ದಾರೆ. ಅಲ್ಲ, ನೀನೇ ಮುಂದೆ ನಿಂತು ಎಲ್ಲಾ ಶಾಸ್ತ್ರ ಮಾಡಿಸ್ಬೇಕಾದವಳು ಇನ್ನೂ ಅಲ್ಲೇ ಇದೆಯಾ ಅಂದ್ರೆ ಹೇಗೆ ಹೇಳು? ಬಾ ಬೇಗ ಬಾ. ಆಯ್ತಕ್ಕ, ಇನ್ನು 5 ನಿಮಿಷದಲ್ಲಿ ಬರ್ತೀನಿ. ನೋಡು, 5 ನಿಮಿಷ ಎಲ್ಲ ಕೊಡಲ್ಲ. 2 ನಿಮಿಷದಲ್ಲೇ ನೀವೆಲ್ಲ ಇಲ್ಲಿರ್ಬೇಕು ಅಷ್ಟೇ. ಸರಿ ಅಕ್ಕ, ಬರ್ತೀನಿ. ಪರಿ, ಆ? ಅಲ್ಲೇನಾದ್ರೂ ಸಮಸ್ಯೆನಾ? ಇಲ್ಲಕ್ಕ, ಹಾಗೇನೂ ಇಲ್ಲಕ್ಕ. ಸರಿ ಸರಿ, ಬೇಗ ಬಂದ್ಬಿಡಿ. ಹಾ, ಬರ್ತೀನಿ. ಅಮ್ಮ, ಅಮ್ಮ, ಅಳ್ಬೇಡ ಅಮ್ಮ. ಅಮ್ಮ, ಸಮಾಧಾನ ಮಾಡ್ಕೊಮ್ಮ. ಅಮ್ಮ, ಅಮ್ಮ, ನೀನೇ ಈ ಕಣ್ಣಲ್ಲಿ ನೀರು ಹಾಕಿದ್ರೆ ನಮಗೆಲ್ಲ ಭಯ ಆಗಲ್ವಾ ಅಮ್ಮ? ನಾನೇನು ಮಾಡಲಿ ಹೇಳು? ನಮ್ಮ ಹತ್ರ ಏನಿಲ್ಲದೆ ಇದ್ರು ಹೇಗೋ ಧೈರ್ಯವಾಗಿ ಬದುಕ್ಬಿಡ್ಬೋದು. ಆದರೆ ಮರ್ಯಾದಿನ ಕಳ್ಕೊಂಡು ಬದುಕೋಕ್ಕಾಗತ್ತಾ? ಅಮ್ಮ, ಹಾಗೆಲ್ಲ ಏನೂ ಆಗಲ್ಲಮ್ಮ. ಇರೋ ವಿಚಾರನ ಹೇಳಿದ್ರೆ ದೊಡ್ಡಮ್ಮ ಅರ್ಥ ಮಾಡ್ಕೊಳ್ತಾರೆ. ಅಕ್ಕ ನಮ್ಮವಳು, ಆದರೆ ನೆಕ್ಲೆಸ್ ತಂದ್ಕೊಟ್ಟಿರೋ ಭಾವ ಏನು ಅನ್ಕೊಳ್ಳಲ್ಲ ಹೇಳು? ಇಷ್ಟಕ್ಕೂ ಆ ಸರ ಸಾರಿಕೊಂಡು ಅವಳಿಗೇನಾದರೂ ಅದು ಕಳೆದೋಗಿದೆ ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ, ಸುಮ್ಮನೆ ಇರ್ತಾಳ ಅವಳು. ನಾವೇನ್ ಬೇಕು ಅಂತ ಬಿಸಾಕಿದ್ದೀವೇನಮ್ಮ? ಯಾರೋ ನಮಗ್ ಗೊತ್ತಿಲ್ದಂಗೆ ಕದ್ಕೊಂಡು ಹೋಗಿದ್ದಾರೆ, ಅದ್ ನಮ್ ತಪ್ಪ? ಇದನ್ನೆಲ್ಲ ಯಾರ ಹತ್ರ ಹೇಳ್ಕೊಳ್ಳೋದು?
ಶ್ರೀಮಂತರು ಏನೇ ಕಳ್ಕೊಂಡ್ರು ಯಾರಿಗೂ ಅದು ತಪ್ಪು ಅಂತ ಅನ್ಸಲ್ಲ. ಆದ್ರೆ ನಾವು ಬಡವರು ಕಡೆ ನಮ್ಮ ಕೂಗೆ ಯಾರಿಗೂ ಕೇಳಿಸಲ್ಲ. ಇನ್ನು ನಾವು ಅಳೋದು ಯಾರಾದ್ರೂ ಕೇಳಿಸ್ಕೋತಾರ? ಅಮ್ಮ ಹೇಳ್ತಿರೋದು ಸರಿಯಾಗಿದೆ ಅಮ್ಮ. ಕಾಜಿನ ಗೋಡೆ ಒಳಗಿರೋ ನಾವು ಹುಷಾರಾಗಿರ್ಬೇಕಿತ್ತು. ಸುಮ್ಮನಿರಕ್ಕ ನೀನು, ಹಾಗೆ ಮಾತಾಡಬೇಡ. ಮುಂದೊಂದು ದಿನ ದೊಡ್ಡಮ್ಮ ಒಡವೆ ಕಳ್ದಿರೋದನ್ನ ಮರಿಬೋದು, ಆದರೆ ಇವತ್ತು ಮುಹೂರ್ತಕ್ಕೆ ಇರಲಿಲ್ಲ ಅನ್ನೋದನ್ನ ಯಾವತ್ತೂ ಮರೆಯಲ್ಲ. ಅಣ್ಣನ ಮದುವೆ ಯಾವತ್ತೂ ಬರಲ್ಲಮ್ಮ. ನಾವಲ್ಲಿಲ್ಲ ಅಂದರೆ ಸರಿಯಾಗಲ್ಲ. ಯಾವ ಮುಖ ಹೊತ್ಕೊಂಡು ಹೋಗ್ಲೆ ಅಮ್ಮ? ಅಮ್ಮ, ನೀನು ಹೋದರೆ ಏನಾಗುತ್ತೆ ಅಂತ ಮಾತ್ರ ಯೋಚನೆ ಮಾಡ್ತಿದ್ಯಾ, ಆದರೆ ನಾವು ಹೋಗಿಲ್ಲ ಅಂದರೆ ಏನಾಗುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಮ್ಮ. ಅದು ಹಾಗಲ್ಲ ಅಮ್ಮ. ಅದು ಹಾಗೇನಮ್ಮ, ಯಾರು ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ. ಯಾಕಂದ್ರೆ ನಾವು ತಪ್ಪು ಮಾಡಿಲ್ಲ. ನಾವೆಲ್ಲರೂ ಮದ್ವೆಗೆ ಹೋಗ್ತಾ ಇದ್ದೀವಿ, ಅಲ್ಲೆಲ್ಲರೂ ನಗ್ತಾ ನಾರ್ಮಲ್ ಆಗಿರ್ತೀವಿ ಅಂತ ಭಾಷೆ ಕೊಡಿ. ನಾನು ಹೇಳ್ದಂಗೆ ನಾರ್ಮಲ್ ಆಗಿರಬೇಕು. ಅಮ್ಮ, ಅಣ್ಣನ ಮದ್ವೆನಮ್ಮ, ಹೀಗಿರ್ಬೇಡ. ಅಲ್ಲಿ ನೋಡಿ ದೊಡ್ಡಮ್ಮ ಬೇರೆ ಬರ್ತಿದ್ದಾರೆ. ನೀನು ಹಿಂಗಿದ್ರೆ ಎಲ್ಲ ಗೊತ್ತಾಗೋಗುತ್ತೆ. ಹಾಂ, ಸರಿದೆ ಹೋಗು. ಏನೇ ಪರಿ ನೀನು, ನಿನ್ನ ಮಗನ ಮದ್ವೆಗೆನೆ ಇಷ್ಟು ಲೇಟಾಗಿ ಬರೋದಾ? ಮಂಜು ಯಾವಾಗ್ಲೂ ಬಂದು ನಿಂಗೋಸ್ಕರ ಕಾಯ್ತಾ ಇದ್ದಾರೆ. ಅದಕ್ಕೆ ಯಾಕೆ ಇಷ್ಟು ತಡ ಮಾಡಿದ್ರಿ? ಅಕ್ಕ, ಅದು ಗೊತ್ತಾಯ್ತು ಬಿಡು. ಮಕ್ಕಳು ರೆಡಿ ಆಗೋಕೆ ಲೇಟ್ ಮಾಡಿದ್ರು ಅಂತ ಹೇಳ್ತೀಯ ಅಲ್ವೇನೆ ಅಮ್ಮ? ಹೌದು ದೊಡ್ಡಮ್ಮ, ಸ್ವಲ್ಪ ಲೇಟ್ ಆಯ್ತು. ಹೋಗ್ಲಿ, ಬರೋದು ತಡ ಆದ್ರೂ ಬಂದ್ಮೇಲೆ ತಡ ಮಾಡಬಾರ್ದು. ನಮಗೆ ಬೇಕಾದಷ್ಟು ಕೆಲಸಗಳಿವೆ. ನೋಡಲ್ಲಿ ಸರೋಜಾ, ಗಾಯತ್ರಿ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಬಾ ಹೋಗೋಣ. ಬಾ ಅನ್ನಲ್ಲ. ಆರ್ತಿ, ಅಂತರ್ಪಟ ಹಿಡಿದು ಜೀರಿಗೆ ಬೆಲ್ಲ ಹಾಕೋ ಸಮಯ ಆಯ್ತು. ಹುಡುಗಿ ರೆಡಿ ಇದ್ದಾಳಿಗೆ? ರೆಡಿ ಇದಲ್ಲ ಶಾಸ್ತ್ರಿ. ಹಾಗಾದ್ರೆ ಕರ್ಕೊಂಡು ಬನ್ನಿ. ನೀನು ಹುಡುಗಿ ಅಣ್ಣನ? ಹೌದು ಶಾಸ್ತ್ರಿಗಳೇ. ನೀನು ಹುಡುಗಿನ ಕರೆಯೋದೇನು ಬೇಡ. ಬಾ, ಅಂತರ್ಪಟ ಹಿಡ್ಕೊ. ನಾನಾ? ಹೌದಪ್ಪ, ನೀನೇ. ಹುಡುಗಿ ಅಣ್ಣನೇ ಹಿಡ್ಕೋಬೇಕು, ಅದೇ ಸಂಪ್ರದಾಯ. ತಗೋ. ಜೀರಿಗೆ ಬೆಲ್ಲ ಹಾಕೋವರೆಗೂ ಹುಡುಗ ಹುಡುಗಿ ಒಬ್ಬರು ಮುಖ ಒಬ್ರು ನೋಡಬಾರ್ದು. ಇನ್ನು ಮೇಲೆ ಕೆತ್ತಿಡೀರಿ. ಹುಡುಗನ ಕಡೆ ಹುಡುಗನ ಅಕ್ಕ ತಂಗಿ ಯಾರು ಇದ್ರೆ ಬನ್ನಿ. ಸಾರಿಕಾ, ಒಂದ್ ನಿಮಿಷ. ಅಮ್ಮ, ಒಂದ್ ನಿಮಿಷ ಬಾ ಅಮ್ಮ. ಏನ್ ದೊಡ್ಡಮ್ಮ? ಅಂತರ್ಪಟ ಹಿಡಿ ಬಾಪುಟ. ಹೋಗಮ್ಮ. ಇವಳ ಇವನ ನಿನ್ಗಿದೆ ಕಾಣೋ ಇವತ್ತು. ಓ ಮಾವ, ನೀವು ಬಂದಿದ್ದೀರಾ ಅಂತ ಆಗ್ಲೇ ಎಲ್ಲರೂ ಹೇಳ್ತಾ ಇದ್ರು.
ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಈ ಬಿಸಿ ಟೈಮಲ್ಲಿ ನೀವು ಬರ್ತೀರೋ ಇಲ್ವೋ ಅಂತ ಅನ್ಕೊಂಡಿದ್ದೆ, ಕೊನೆಗೂ ಬಂದ್ರಲ್ಲ. ಮದ್ವೆಗೆ ಬರ್ತೀನಿ ಅಂತ ಮೊದಲೇ ಹೇಳಿದ್ನಪ್ಪ. ಸರಿಯಾಗಿ ನೋಡ್ಕೊಳ್ಳಿ, ನೀವು ಅತಿ ಶೀಘ್ರದಲ್ಲೇ ಮದ್ವೆ ತಯಾರಿ ಮಾಡ್ಕೋಬೇಕಾಗುತ್ತೆ. ಏನಪ್ಪ ಏನಂದೆ? ಅದು ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ವಿಕ್ರಾಂತ್ ಯಾರೋ ನನ್ನ ಬೆಳವಣಿಗೆ ನೋಡಿ ಊರ್ಕೋತಿದ್ದಾರೆ ಅನ್ಸುತ್ತೆ. ಒಂದ್ ನಿಮಿಷ. ಪರಿ ಪರಿ ಯಾಕೆ ಪರಿ ಏನಾಯ್ತು? ಬಂದಾಗ್ಲಿಂದ ನೋಡ್ತಾ ಇದ್ದೀನಿ ಸಪ್ಪಗೆ ಇದೆಯಾ? ಅಂಥದ್ದೇನಾಯ್ತು? ಅಂಥದ್ದೇನೂ ಆಗಿಲ್ಲ. ಏನೇ ರಾತ್ರಿ ಫೋನ್ ಮಾಡಿದಾಗ ನೀನು ಚೆನ್ನಾಗೇ ಇದ್ದೆ, ಈಗೇನಾಯ್ತು? ಏನಿಲ್ಲ ರೀ. ನಮ್ಮ ಮಕ್ಕಳು ಮದುವೆ ಯಾವಾಗ ಅಂತ ಯೋಚನೆ ಮಾಡ್ತಾ ಇದೆಯಾ? ಇಲ್ಲ. ನನಗೆ ಗೊತ್ತು ನೀನು ಅದೇ ಯೋಚನೆ ಮಾಡ್ತಾ ಇದೆಯಾ. ಆಗತ್ತೆ ಕಣೆ, ನಮ್ಮ ಮಕ್ಕಳು ಮದುವೆನೂ ಆಗತ್ತೆ. ಯಾಕೆ ಸುಮ್ಮನೆ ಮುಖ ಸಪ್ಪಗೆ ಮಾಡ್ಕೊಂಡು ಕೂತ್ಕೋತ್ಯಾ? ನನ್ನ ಹತ್ರನೇ ದಿಮಾಗ್ ತೋರಿಸ್ತಿದ್ದೆ ಅಲ್ವಾ? ಇರು ಮಾಡ್ತೀನಿ ನಿಂಗೆ. ಯಾಕಪ್ಪ ಅಂತರ್ಪಟ ಬಿಟ್ಬಿಟ್ಟೆ? ನೋಡಕ್ಕೆ ಗಟ್ಬಿಟ್ಟಾಗಿದ್ಯಾ. ಅಂತರ್ಪಟನ ಗಟ್ಟಿಯಾಗಿ ಇಟ್ಕೊಳಕ್ ಬರಲ್ವಾ? ಸರಿಯಾಗಿ ಇಟ್ಕೋ. ನಿನ್ ಗುರಾಯಿಸೋದ್ ಬಿಟ್ಟು ಇನ್ನೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ಇವತ್ತು ಬಜಾರ್ ನಮ್ದು ಕಣಪ್ಪ. ದೊಡ್ಡ ಊರ್ ಬಜಾರ್, ಸ್ವಲ್ಪನೂ ಮ್ಯಾನಸ್ ಇಲ್ಲ. ಯಾವಾಗ ನೋಡಿದ್ರು ಹುಡುಗಾಟ. ಹಾ, ಹುಡುಗಿನ ಕರ್ಕೊಂಬನ್ನಿ. ಅಣ್ಣ, ನಿನ್ ಹುಡುಗಿ ಏನ್ ಸಖತ್ತಾಗಿ ಕಾಣ್ತಿದ್ದಾಳೆ ಗೊತ್ತಾ? ಎಲ್ಲಿ ನನ್ ಕಣ್ಣೆ ತಾಕುತ್ತೋ ಅಂತ ಭಯ ಆಗ್ತಾ ಇದೆ. ನೋಡಿ, ಜೀರಿಗೆ ಬೆಲ್ಲ ಹಾಕೋವರೆಗೂ ಗಂಡು ಹೆಣ್ಣು ಒಬ್ರ ಮಗ ಒಬ್ರು ನೋಡ್ಬಾರ್ದು, ಗೊತ್ತಾಯ್ತಾ? ಹಾಕಮ್ಮ. ಈಗ ಪರದೆ ಬಿಡ್ಬೋದು. ತಗೊಮ್ಮ, ಇದನ್ನ ತೆಗೆದುಕೊಂಡು ಹೋಗಿ ಮಂಗಲಿನ ಎಲ್ಲ ಹಿರಿಯರ ಹತ್ರ ಮುಟ್ಟಿಸ್ಕೊಂಡ್ ಬಾ. ಸರಿ ಶಾಸ್ತ್ರಿಗಳೇ, ನೀನೇನ್ ಕಿಸಿತಾ ಇದ್ಯಾ? ನಾನು ಇದನ್ನ ವಾಪಸ್ ತರಲ್ಲ. ತಾಳಿ ಬರುತ್ತೆ ಅಂತ ನೀನ್ ಇಲ್ಲೇ ಕಾಯ್ತಾ ಇರು. ಅಮೂಲ್ಯ, ನಿನ್ನ ಹತ್ರ ಒಂದ್ ನಿಮಿಷ ಮಾತಾಡ್ಬೇಕು, ಬಾ. ಯಾಕೆ ಬರಕ್ ಹೇಳಿದ್ದು? ಇಲ್ಲಿವರೆಗೂ ಕರ್ಸಿದ್ದೀನಿ ಅಂದ್ಮೇಲೆ ಹೇಳ್ದೆ ಇರ್ತೀನಾ? ಅದೇನು ಅಂತ ಬೇಗ ಹೇಳು, ನಂಗೆ ಬೇರೆ ಕೆಲಸ ಇದೆ. ಎಲ್ಲ ಬಾಗ್ಲ ನಿಂತ್ಕೊಂಡು ಕೇಳಿದ್ರೆ ಹೇಗೆ? ನಡೀತಾ ಇರೋದು ನನ್ನ ಅಣ್ಣನ ಮದ್ವೆ. ನೀನ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ನೀನ್ ಓಡಾಡಿಲ್ಲ ಅಂದ್ರೆ ಮದ್ವೆನೇ ಆಗಲ್ಲ ಅನ್ನೋ ತರ ನಡ್ಕೋಬೇಡ. ಸಾರಿಕಾ, ನಾನು ನಿನ್ ಜೊತೆ ಸುಮ್ನೆ ವಾದ ಮಾಡ್ತಾ ಟೈಮ್ ವೇಸ್ಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಒಗ್ರಿದ್ರೆ ಅದನ್ನ ನಿನ್ನ ಹತ್ರನೇ ಇಟ್ಕೋ, ನನ್ನ ಹತ್ರ ತೋರ್ಸಕ್ ಬರ್ಬೇಡ. ವಿಷಯ ಇಲ್ದೆ ಅನಗತ್ಯವಾಗಿ ನಿನ್ನ ಹತ್ರ ಮಾತಾಡೋ ತರ ಇದ್ರೆ ನಂಗೂ ಬಂದಿಲ್ಲ. ಆಯ್ತು, ಏನಕ್ಕೆ ಕರೆದಿದ್ಯಾ ಹೇಳು. ನಿನ್ನೆ ನಮ್ಮಮ್ಮ ನಿಂಗೊಂದು ನೆಕ್ಲೆಸ್ ಕೊಟ್ಟಿದ್ರಲ್ಲ, ಅದನ್ನ ಇವತ್ತು ನಿಮ್ ಗ್ಯಾಂಗ್ ಅಲ್ಲಿ ಯಾರು ಹಾಕೊಂಡಿದ್ದಾರೆ? ಅಲ್ಲ, ಅದು ಅಕ್ಕ
ಹಾ ಇಲ್ಲ ಇಲ್ಲ ಅದಿತಿ ಕರೆಕ್ಟು ಅಮ್ಮ ಅದು ಅರ್ಜೆಂಟ್. ಕೇಳ್ದಷ್ಟೇ ಕುತ್ರ ಕೊಡದೆ ಏನ್ ಬೆಬ್ಬೆ ಅಂತಿದ್ಯಾ? ನಾನೆಲ್ಲಾರನ್ನೂ ಅಬ್ಸರ್ವ್ ಮಾಡಿನೇ ಕೇಳ್ತಾ ಇದ್ದೀನಿ. ಆ ನೆಕ್ಲೆಸ್ ಯಾರ ಕತ್ತಲ್ಲೂ ಇಲ್ಲ. ಅದು ಇಲ್ಲೇ ರೂಮಲ್ಲಿದೆ, ಹಾಕೊಳಕ್ ಮರ್ತೋಯ್ತು ಅಷ್ಟೇ. ವಾಟ್? ಮರ್ತ್ ಹೋಯ್ತಾ? ಚಿನ್ನನೇ ನೋಡ್ದಿರೋ ನಿಮ್ಗೆ ಕಾಸ್ಟ್ಲಿ ನೆಕ್ಲೆಸ್ ಕೊಟ್ರೆ ಹಾಕೊಳಕ್ ಮರ್ತು ಹೋಗುತ್ತಾ? ಏನ್ ಜೋಕ್ ಮಾಡ್ತಾ ಇದೀಯಾ? ಇಲ್ಲ ಅದು ಹಾಗಲ್ಲ, ಅದು ಸಾಕು, ಮುಚ್ಚು ಬಾಯಿ. ಅದನ್ನ ನೀವ್ಯಾರು ಹಾಕೊಂಡಿಲ್ಲ. ಈಗ ಕೇಳಿದ್ರೆ ಬೆಬ್ಬೆಬ್ಬೆ ಅಂತಿದ್ಯಾ? ಹಾಗಾದ್ರೆ ನೆಕ್ಲೆಸ್ ಎಲ್ಲೋಯ್ತು ಹೇಳು. ರೂಮಲ್ಲಿದೆ ಅನ್ನೋ ಸುಳ್ಳನ್ನ ನಾನು ನಂಬಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನೀವೇ ಅದನ್ನ ಬಚ್ಚಿಟ್ಟಿದ್ದೀರಾ ಅಂತ ಅನಿಸ್ತಿದೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾವ್ಯಾಕೆ ಮುಚ್ಚಿಡ್ತೀವಿ? ಇನ್ಯಾಕೆ? ಅದನ್ನ ನಿಮ್ದು ಮಾಡ್ಕೊಳಕ್ಕೆ. ನಮಗಂತ ಕೆಟ್ಟ ಬುದ್ಧಿ ಇಲ್ಲ ಸಾರಿಕಾ. ಹಾಗಿದ್ರೆ ನೆಕ್ಲೆಸ್ ಎಲ್ಲೋಯ್ತು ಅಂತ ಹೇಳು. ರೂಮಲ್ಲಿದೆ ಅನ್ನೋ ಸುಳ್ಳನ್ನ ನಾನು ನಂಬ್ತೀನಿ ಅಂತ ಅನ್ಕೋಬೇಡ. ನಿಜ ಹೇಳು, ನೆಕ್ಲೆಸ್ ಅಲ್ಲಿ? ಅದು ಕಳ್ದೋಗಿದೆ. ಏನೇ ಹೇಳ್ತಾ ಇದೀಯಾ? ಕಳ್ದು ಹೋಯ್ತಾ? ಅಷ್ಟು ಕಾಸ್ಟ್ಲಿ ನೆಕ್ಲೆಸ್ ನ ಕಳ್ದೋಯ್ತು ಅಂತ ಎಷ್ಟು ಸಲೀಸಾಗಿ ಹೇಳ್ತಿದ್ಯಾ? ನೀನೇನ್ ಮನುಷ್ಯಲಾ? ಏನ್ ಹುಡುಗಾಟ ಆಡ್ತಾ ಇದ್ದೀರಾ? ಅದು ಲಾಸ್ಟ್ ಇಯರ್ ಬರ್ಡೇಗೆ ಅಪ್ಪ ಪ್ರೀತಿಯಿಂದ ಕೊಡ್ಸಿದ್ದು. ಅದನ್ನ ಕಳ್ದು ಹಾಕಿದೀರಾ. ಸ್ವಲ್ಪನೂ ಜವಾಬ್ದಾರಿ ಬೇಡ ನಿಮ್ಗೆ? ಸಾರಿಕಾ, ನಾವು ಕರೆಕ್ಟಾಗಿ ಬ್ಯಾಗಲ್ಲೇ ಇಟ್ಟಿದ್ವಿ. ಶಾಸ್ತ್ರಕ್ಕೆ ಬರುವಾಗ ಬಾಗ್ಲು ಹಾಕೊಂಡ್ ಬರೋದು ಮರ್ತ್ಬಿಟ್ವಿ. ಶಟ್ ಅಪ್! ನಿನ್ ಪುರಾಣಗಳೆಲ್ಲ ಕೇಳಕ್ಕೆ ಟೈಮ್ ಇಲ್ಲ ನನ್ಗೆ. ಅಮ್ಮ ಪ್ರೀತಿಯಿಂದ ಹಾಕೊಳ್ಳಿ ಅಂತ ಕೊಟ್ರೆ ಅದನ್ನ ಕಳ್ಕೊಂಡು ಗುಮ್ಮನ್ ತರ ತೆಪ್ಪು ಕೂತಿದ್ರಲ್ವಾ? ನಾನೀಗ ವಿಚಾರಿಸ್ಲಿಲ್ಲ ಅಂದಿದ್ರೆ ಆ ನೆಕ್ಲೆಸ್ ಬಗ್ಗೆ ನೀವು ಮಾತಾಡ್ತಾನೆ ಇರ್ಲಿಲ್ಲ ಅಲ್ವಾ? ಇಲ್ಲ ಸಾರಿಕಾ, ನಮ್ಮ ಉದ್ದೇಶ ಅದಲ್ಲ. ನಿನ್ ಉದ್ದೇಶ ಏನಾದ್ರೆ ನಂಗೇನೆ? ನೀನ್ ಮಾಡಿರೋ ಗನಂತರಿ ಕೆಲಸ ನೋಡಿದ್ರೆ ಗೊತ್ತಾಗಲ್ವಾ ನಿಮ್ ಯೋಗ್ಯತೆ ಏನು ಅಂತ? ಈಗ ತಲೆ ತಗ್ಗಿಸ್ಕೊಂಡು ನಿಂತ್ರೆ ನಾನ್ ಸುಮ್ನಿರಲ್ಲ. ನಿನಗ್ 10 ನಿಮಿಷ ಟೈಮ್ ಕೊಡ್ತೀನಿ. 10 ನಿಮಿಷದಲ್ಲಿ ಆ ನೆಕ್ಲೆಸ್ ನನ್ನ ಕೈಲಿ ಇಲ್ಲ ಅಂದ್ರೆ ನಮ್ಮ ಅಣ್ಣನ ಮದುವೆ ಅಂತಾನು ನೋಡದೆ ಗಲಾಟೆ ಮಾಡಿ ಮದುವೆ ನಿಲ್ಲಿಸ್ಬಿಡ್ತೀನಿ. ಸಾರಿಕಾ ಪ್ಲೀಸ್, ನನ್ ಮಾತ್ ಕೇಳು, ಹಾಗೆಲ್ಲ ಮಾಡ್ಬೇಡ. ನಿನ್ ಮಾತ್ ಕೇಳಿ ನನಗೂ ನಿನ್ ತರ ಕಳ್ಬುದ್ದಿ ಬರ್ಬೇಕು ಅಂತನಾ? ಆ ನೆಕ್ಲೆಸ್ ನಿನಗೆ ಒಪ್ಸೋ ಜವಾಬ್ದಾರಿ ನಂದು. ಆದ್ರೆ ಪ್ಲೀಸ್ ಗಲಾಟೆ ಎಲ್ಲ ಮಾಡೋದಕ್ಕೆ ಹೋಗ್ಬೇಡ. ನಿನ್ ಬಣ್ಣದ ಮಾತುಗಳಿಗೆಲ್ಲ ಕರ್ಕೊಳ್ಳಲ್ಲ ನಾನು. ನನಗ್ ನೆಕ್ಲೆಸ್ ಬೇಕು ಅಷ್ಟೇ. ಪ್ಲೀಸ್ ಸಾರಿಕಾ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ. ಅದೆಲ್ಲಿದೆ ಅಂತ ನಮಗೂ ಗೊತ್ತಿಲ್ಲ. ಮದ್ವೆ ಮುಗಿತಿದ್ದಾಗೆ ಅದೆಲ್ಲಿದ್ರು ಹುಡುಕಿ ನಿನಗೆ ಒಪ್ಸ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೊ. ಸಾಯೋವರೆಗೂ ಈ ತರ ಬೇಡ್ಕೊಳ್ಳೋದೊಂದು ಬಿಟ್ರೆ ನಿನ್ ಜಯಮಾನಕ್ಕೆ ಬೇರೆ ಏನು ಗೊತ್ತಿಲ್ಲ ಅನ್ಸುತ್ತೆ. ನೀನ್ ಏನ್ ಬೇಕಾದ್ರೂ ಹೇಳು, ನಾನ್ ಸಹಿಸ್ಕೋತೀನಿ. ಆದ್ರೆ ಮದ್ವೆ ನಿಲ್ಸ್ತೀನಿ ಅಂತ ಮಾತ್ರ ಹೇಳ್ಬೇಡ. ನಿನ್ ನೆಕ್ಲೆಸ್ ನಾನ್ ಹುಡ್ಕೊಡ್ತೀನಿ. ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಡ. ನಿನ್ ಟೈಮ್ ಆಗ್ಲೇ ಸ್ಟಾರ್ಟ್ ಆಗಿದೆ. ಟೋಟಲ್ ಆಗಿ ನಿನ್ನ ಹತ್ರ ಇರೋದು 10 ನಿಮಿಷ. ನೆನ್ಪಿರ್ಲಿ. ಸಾರಿಕಾ, ಸಾರಿಕಾ, ಅಂತ ಸಿಕ್ಕರು ಯಾರನ್ನ ಬಿಡ್ತಾರಾ? ಹೌದೇನೆ? ಚಿನ್ನದ? ಹೌದೇ ಗೌರಿ, ಆ ನೆಕ್ಲೆಸ್ಸು ಪಕ್ಕ ಚಿನ್ನದ್ದೇ. 30 ಗ್ರಾಮ್ ಇರಬೇಕು ಅನ್ಸುತ್ತೆ. ನಂಗೂ ತೋರ್ಸೆ. ಇವ್ರು ಮಾತಾಡ್ತಿರೋದು ನೋಡ್ತಿದ್ರೆ ಯಾಕೋ ಡೌಟ್ ಆಗ್ತಿದೆ. ನೆಕ್ಲೆಸ್ ಇವ್ರ ಹತ್ರನೇ ಇರ್ಬೋದಾ? ಇಲ್ಲಿ ಬೇಡ, ಆಮೇಲೆ ತೋರಿಸಿರಿ. ಆಂಟಿ ಒಂದು ನಿಮಿಷ, ನೆಕ್ಲೆಸ್ ನೋಡಿದ್ರಾ? ನೀವು ನೆಕ್ಲೆಸ್ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಅದ್ರ ಬಗ್ಗೆ ಕೇಳಿದ್ದು. ನೀವೇನು ನೋಡಿದ್ರೋ ಅದನ್ನು ಹೇಳ್ಬಿಡಿ ಆಂಟಿ ಪ್ಲೀಸ್. ಅದು ನನಗೆ ತುಂಬ ಇಂಪಾರ್ಟೆಂಟು. ಯಾರಮ್ಮ ನೀನು? ನಾವು ಮಾತಾಡ್ತಾ ಇರೋದನ್ನ ಕತ್ ಕೇಳಿಸ್ಕೊಂತಾ ಇದೆಯಾ ಏನೋ? ಅಯ್ಯೋ, ತಪ್ಪು ತಿಳ್ಕೊಬೇಡಿ ಆಂಟಿ. ನೀವು ನೆಕ್ಲೆಸ್ ಅಂತ ಮಾತಾಡ್ತಿದ್ರಲ್ವಾ, ಅದಕ್ಕೆ ಕೇಳಿದೆ. ನಾನು ಅದನ್ನೇ ಹುಡುಕ್ತಾ ಇದ್ದೆ. ಜನರ ಕಡೆ ಮಾತಾಡುವಲ್ಲ, ನಮ್ದೇ ತಪ್ಪು. ಹೌದು, ನೋಡು ಹೇಗೆ ಮಾತಾಡ್ತಾಳೆ. ನಿಂಗ್ಯಾಕಮ್ಮ ನಮ್ಮ ವಿಷಯ? ಅವಳ ಹತ್ರ ಏನು ಮಾತು? ಬಾರಿ ಅಲ್ಲಿ ಹೋಗಿ ಕುತ್ಕೊಳ್ಳೋಣ. ಆಂಟಿ ಒಂದು ನಿಮಿಷ. ಆಂಟಿ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಮ ಬ್ಯಾಗ್ ಒಂದ್ಸತಿ ಚೆಕ್ ಮಾಡ್ಬೋದಾ? ಏನು ಬ್ಯಾಗ್ ಚೆಕ್ ಮಾಡಬೇಕಾ? ನೋಡೇ ಗೋರಿ, ನಾವು ಕಳ್ಳರು ಅನ್ನೋತ್ರ ನೋಡ್ತಿದ್ದಾಳೆ. ಅಯ್ಯೋ
ಹಾಗಲ್ಲ ಆಂಟಿ, ನನ್ನ ಪರಿಸ್ಥಿತಿ ಹಾಗಿದೆ, ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸಾಕು ಸುಮ್ಮನೆ ಇರಮ್ಮ. ನನ್ಗೆ ಯಾಕೋ ನಿನ್ ಮೇಲೆ ಡೌಟು. ನೀನೇ ಕಳ್ಳಿ ಆಗಿರ್ಬೋದಲ್ಲ? ಕಳ್ತನ ಮಾಡಕ್ ಹೊಸ ಪ್ಲಾನಾ? ಇಲ್ಲ ಆಂಟಿ, ನನ್ನ ನೆಕ್ಲೆಸ್ ಕೂಡ. ನೋಡಮ್ಮ, ಕಂಡ್ಕಂಡವ್ರಿಗೆ ಬ್ಯಾಗ್ ತೋರ್ಸಕ್ಕೆ ನಮ್ಗೇನು ಹುಚ್ಚಿಡ್ದಿಲ್ಲ. ಏ ಬಾರೆ ಗೌರಿ. ಆಂಟಿ, ಇವ್ರ ನಡವಳಿಕೆ ನೋಡಿದ್ರೆ ಯಾಕೋ ಇವ್ರ ಹತ್ರನೇ ನೆಕ್ಲೆಸ್ ಇದೆ ಅನ್ಸುತ್ತೆ. ಒಂದ್ ವೇಳೆ ಇಲ್ಲದೆ ಹೋದ್ರೆ ಸುಮ್ಮನೆ ಇಶ್ಯೂ ಆಗ್ಬಿಡುತ್ತೆ. ಇಲ್ಲ ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ. ಒಂದ್ಸಲ ನೋಡಿದ್ರೆ ತಪ್ಪೇನು ಇಲ್ವಲ್ಲ. ಅಯ್ಯೋ, ಈ ನೆಕ್ಲೆಸ್ ಅದಲ್ವಲ್ಲ, ಚೇನ್ ಅನ್ಕೊಂಡ್ರೋ ಏನೋ. ಕದಿಯೋದು ನಿನ್ನ ಹಾಬಿ ಅನ್ಕೊಂಡಿದ್ದೆ, ನಿನ್ನ ಪ್ರೊಫೆಷನ್ ಅಂತ ಇವಾಗ ಕರೆಕ್ಟಾಗಿ ಗೊತ್ತಾಯ್ತು. ಅಲ್ಲ, ಅದು ಶಟ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ಯಾ? ಕಥೆ ಹೇಳ್ಬೇಡ. ಆ ಹೆಂಗ್ಸ್ ಹತ್ರ ಬ್ಯಾಗ್ ಕದಿಯೋದು ನಾನೇ ನೋಡಿದ್ದೀನಿ. ವಿಷಯ ಗೊತ್ತಿದೆ, ನಾನು ಮಾತಾಡ್ಬೇಡ. ನಿಂತ್ಕೋ.